ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತೆ ಫೇಲ್ಯೂರ್ಸು, ಒಂದು ಮರಕ್ಕೋ ಕ್ರ್ಯಾಶ್ ಆಯಿತು, ಇನ್ನೊಂದು ಗಿಡಕ್ಕೋ ಕ್ರ್ಯಾಶ್ ಆಯಿತು, ನೆಟ್ವರ್ಕ್ ಕಳ್ಕೊಂಡು ಮತ್ತೊಂದು ಬಿದ್ದೋಯ್ತು, ಮತ್ತೆ ಈ ಥರ ಆಯಿತು, ಒಂದೊಂದು ಎಲೆಕ್ಟ್ರಿಕಲ್ ಕಂಬಕ್ಕೂ ಡ್ಯಾಶ್ ಹೊಡಿ. ಪ್ರತಾಪ್ ಯಾವ ರೀತಿ ನಾನು ಡ್ರೋನ್ನ ಕಂಡಿಡಿದೆ ಅಂತ ಹೇಳಿ ಜನರಿಗೆ ಕಾಗೆ ಹಾರಿಸಿದ್ನೋ ಅದೇ ರೀತಿ ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಕಂಪನಿಗಳು ನಾವು ಲಾಭ ಮಾಡಿದೀವಿ ಅಂತ ಹೇಳಿ ಜನರಿಗೆ ತೋರಿಸಿದ ಮೋಸವನ್ನ ಮಾಡ್ತಾರೆ ಅಂತ ಹೇಳಬಹುದು. ಅರೆ ಅದೇಗೆ ಅಂತ ಹೇಳ್ತೀರಾ? ಅದನ್ನ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಫೋರೆಕ್ಸ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ ಆರ್ಬಿ. ಸೊ ನಾನಿವತ್ತು ಮಾತನಾಡ್ತಿರ್ತಕ್ಕಂಥದ್ದು ಸ್ಪೆಸಿಫಿಕಲಿ ಪೆನಿ ಸ್ಟಾಕ್ಗಳ ಬಗ್ಗೆ ಅಂತ ಹೇಳ್ಬೋದು. ಇಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ಮಾಡಿರ್ತಕ್ಕಂಥ ತಪ್ಪುಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ಶೇರ್ ಮಾರ್ಕೆಟ್ ಬಗ್ಗೆ ನನಗೆ ಸ್ವಲ್ಪ ನಾಲೆಡ್ಜ್ ಇದೆ, ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಕಲಿತಾ ಇದ್ದೀನಿ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಅಂತಂದ್ರೆ ನೀವು ಈ ರೀತಿಯ ಒಂದು ಮೋಸದ ಜಾಲದಲ್ಲಿ ಬೀಳಬಾರದು ಅಂತ ಹೇಳಿ. ಸೊ ಇವತ್ತು ನಾನು ಮಾತನಾಡ್ತಿರ್ತಕ್ಕಂಥದ್ದು ಪೆನಿ ಸ್ಟಾಕ್ ಬಗ್ಗೆ. ಪೆನಿ ಸ್ಟಾಕ್ ಅಂತಂದ್ರೆ ಏನಿಲ್ಲ, ನೀವೇನು ₹1, ₹2, ₹3, ₹4 ಶೇರ್ಗಳು, ಚಿಕ್ಕ ಚಿಕ್ಕ ಶೇರ್ಗಳನ್ನ ನೋಡ್ತಿರಲ್ಲ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತುಂಬಾ ಕಮ್ಮಿ ಇರತಕ್ಕಂಥ ಸ್ಟಾಕ್ಗಳನ್ನ ನಾವು ಪೆನಿ ಸ್ಟಾಕ್ ಅಂತ ಕರಿತೀವಿ. ಸುಮಾರು ಜನ ಈ ತಪ್ಪನ್ನ ಮಾಡಿರ್ತೀರಾ. ಸೊ ನಾನು ಕೂಡ ಒಂದು ₹1000 ₹1 ದೊರೀತಕ್ಕಂಥ ಶೇರ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀನಿ. ಆ ₹1 ಶೇರು ನಾಳೆ ದಿನ 1 ಲಕ್ಷ ಆಗುತ್ತೆ, ನಾನು ಕೋಟ್ಯಾಧಿಪತಿ ಆಗ್ತೀನಿ, ಹಾಗೆ ಹೇಗೆ ಅಂತ ಥಿಂಕ್ ಮಾಡಿರ್ತೀರಾ. ಇದು ಪಾಸಿಬಲ್ ಇಲ್ಲ. ಇದು ಪಾಸಿಬಲ್ ಇರಬೇಕು ಅಂದ್ರೆ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು. ಈ ಪೆನಿ ಸ್ಟಾಕ್ಗಳ ಬಗ್ಗೆ ಗೊತ್ತಿಲ್ಲದೆ ಏನು ಮಾಡ್ತಾರೆ ಅಂದ್ರೆ ಸುಮಾರು ಜನ ಸ್ಟಾರ್ಟಿಂಗ್ ಬರ್ತಕ್ಕಂಥವ್ರು ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ತಕ್ಕಂಥದ್ದು ಅಥವಾ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡ್ತಕ್ಕಂಥದ್ದು. ಯಾವುದು ₹1 ₹2 ದೊರೆತಕ್ಕಂಥ ಒಳ್ಳೆಯ ಸ್ಟಾಕ್ಗಳು ಅಂತ ಹೇಳಿ ನೀವು ಸರ್ಚ್ ಮಾಡ್ತೀರಾ. ಅಲ್ಲಿ ಏನೋ ಒಂದಿಷ್ಟು ರಿಸಲ್ಟ್ಗಳು ಬರುತ್ತೆ, ಅದರ ಮೇಲೆ ಬ್ಲೈಂಡ್ ಆಗಿ ನೀವು ದುಡ್ಡನ್ನ ಹಾಕ್ತೀರಾ. ದಯವಿಟ್ಟು ಈ ರೀತಿಯ ತಪ್ಪುಗಳನ್ನ ಮಾಡಬೇಡಿ. ಏನಕ್ಕೆ ಅಂದ್ರೆ ಇದರಲ್ಲಿ ಹೆಚ್ಚು ಮೋಸ ಆಗುವಂತಹದ್ದು, ನೀವು ಹಾಕಿರ್ತಕ್ಕಂತಹ ದುಡ್ಡು 0 ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಬಹುದು. ಇದರಲ್ಲಿ 2 ರೀತಿಯ ಸ್ಕ್ಯಾಮ್ಗಳು ನಡೆಯುತ್ತೆ ಅಂತ ಹೇಳ್ಬೋದು. ಒಂದನ್ನ ನಾವು ಪಂಪ್ ಅಂಡ್ ಡಂಪ್ ಸ್ಕೀಮ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಫೇಕ್ ರಿಸಲ್ಟ್ಗಳನ್ನು ತೋರಿಸಿ ಮೋಸ ಮಾಡುವುದು ಅಂತ ಕರಿಬಹುದು. ಸೊ ಮೊದಲು ಪಂಪ್ ಅಂಡ್ ಡಂಪ್ ಸ್ಕೀಮ್ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಪೆನಿ ಸ್ಟಾಕ್ಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತುಂಬಾ ಕಮ್ಮಿ ಇರುತ್ತೆ. ಓಕೆ, ನೀವೇನಾದ್ರೂ ಇದರಲ್ಲಿ ಕೇವಲ 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಿಮಗೆ ಮೊಮೆಂಟಮ್ ಕಾಣುತ್ತೆ ಅಂತ ಹೇಳಬಹುದು. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು 2 ಕೋಟಿ, 200 ಕೋಟಿ, 300 ಕೋಟಿ ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ಅದರಲ್ಲಿ ಡಂಪ್ ಮಾಡ್ತಾರೆ. ಚಿಕ್ಕ ಚಿಕ್ಕ ಕಂಪನಿಗಳು ಇವರು ಟಾರ್ಗೆಟ್ ಮಾಡ್ತಕ್ಕಂಥದ್ದು ₹3, ₹4 ಇರತಕ್ಕಂಥ ಒಂದಿಷ್ಟು ಶೇರ್ಗಳನ್ನ. ಇದರಲ್ಲಿ ಇವ್ರು ಏನು ದುಡ್ಡು ಹಾಕಿದಾಗ ಆ ಒಂದು ಲಿಕ್ವಿಡಿಟಿ ಪ್ರೆಷರ್ ಇಂದ ಆ ಒಂದು ಪ್ರೈಸ್ ಏನಿದೆ ಅದು ಮೇಲ್ಗಡೆ ಹೋಗುತ್ತೆ. ಆ ಶೇರಿನ ಪ್ರೈಸ್ ಅದು ಮೇಲ್ಗಡೆ ಹೋದಾಗ ಏನ್ ಮಾಡ್ತಾರೆ, ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೆ ಇವರು ಇನ್ಫ್ಲುಯೆನ್ಸರ್ಸ್ಗಳು ಅಂದ್ರೆ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮರ್ಸ್ ಆಗಿರ್ಬೋದು, ಈ ರೀತಿ ನಾನೇ ಈಗ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಲ್ಲ, ನನ್ನ ರೀತಿಯ ಒಬ್ಬ ಯೂಟ್ಯೂಬರ್ಸ್ಗಳಿಗೆ ದುಡ್ಡನ್ನ ಕೊಡ್ತಾರೆ. ಸೊ ಕೊಟ್ಬಿಟ್ಟು ಈ ಒಂದು ಕಂಪನಿಯನ್ನ ಪ್ರಮೋಟ್ ಮಾಡಿ ಅಂತ ಹೇಳಿ. ಸೊ ಜನ ಏನ್ ಮಾಡ್ತಾರೆ, ಈಗ ನಾನು ನನ್ನ ಮೇಲೆ ನಿಮಗೆಲ್ಲ ಒಂದು ರೆಸ್ಪೆಕ್ಟ್ ಇದೆ ಅನ್ಕೊಳ್ಳಿ, ನಾನೇನೋ ಹೇಳ್ತಾ ಇದ್ದೀನಿ, ನೀವು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನಾನು ನಾಳೆ ದಿನ ಈ ಶೇರ್ನ ಬೈ ಮಾಡಿ ಅಂತ ಹೇಳಿ ನನ್ನ ಮೇಲೆ ಇರ್ತಕ್ಕಂಥ ಒಂದು ಗೌರವದಿಂದ ನೀವು ಆ ಒಂದು ಶೇರ್ನ ಬೈ ಮಾಡ್ತೀರಾ, ನಂಬಿಕೆಯಿಂದ ಮೇನ್ ಆಗಿ. ಓಕೆನಾ? ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈಗ ಎಲ್ಲ ರಿಟೇಲರ್ಸ್ ಕೂಡ ಎಂಟ್ರಿ ಆಗ್ತಾರೆ. ಅವಾಗ ಆ ಒಂದು ಶೇರ್ ಇನ್ನೊಂಚೂರು ಮೇಲ್ಗಡೆ ಹೋಗುತ್ತೆ. ಅವಾಗ ಹೈಯೆಸ್ಟ್ ಟೇಕ್ ಇರ್ತಕ್ಕಂಥ ಒಬ್ಬ ಇನ್ವೆಸ್ಟರ್ ಏನ್ ಮಾಡ್ತಾನೆ ಅಂದ್ರೆ ಆ ಹಣನ ಪುಲ್ ಔಟ್ ಮಾಡ್ತಾನೆ, ಅಂದ್ರೆ ಆ ಹಣನ ತೆಗಿತಾನೆ. ಆ ಒಂದು ಸೆಲ್ಲಿಂಗ್ ಪ್ರೆಷರ್ ಇಂದ ಮಾರ್ಕೆಟ್ ಕೆಳಗಡೆ ಬರಲಿಕ್ಕೆ ಶುರು ಆಗುತ್ತೆ. ನೀವು ಸೆಲ್ ಮಾಡಿದ್ರು ಕೂಡ ನಿಮ್ಮ ಒಂದು ಸೆಲ್ ಎಕ್ಸಿಕ್ಯೂಟ್ ಆಗೋದಿಲ್ಲ, ನೀವು ಲಾಸ್ ಮಾಡ್ಕೊಳ್ತೀರಾ. ಓಕೆ, ಸೊ ಈ ಒಂದು ಟ್ರ್ಯಾಪ್ ನಲ್ಲಿ ಸುಮಾರು ಜನ ಸಿಕ್ಕಾಕೊಳ್ತಾರೆ ಅಂತ ಹೇಳ್ಬೋದು. ಸೊ ಸುಮಾರು ಕೇಸಸ್ಗಳು ಕೂಡ ಆಗಿದೆ. ನೀವು ಎಲ್ವಿಶ್ ಯಾದವ್, ಸೊ ಸುಮಾರು ಒಂದಿಷ್ಟು ಇದ್ದಾರೆ. ಸೊ ಅವ್ರದ್ದೆಲ್ಲ ನೀವು ಕೆಟಗರಿನ ತೆಗೆದ್ರಿ ಅಂತಂದ್ರೆ ಸುಮಾರು ಜನ ಈ ರೀತಿಯ ಮೋಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ದಯವಿಟ್ಟು ಇದಕ್ಕೋಸ್ಕರ ಈ ಪೆನಿ ಸ್ಟಾಕ್ಗಳ ಹಿಂದೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ನೀವೇನಾದ್ರೂ ಒಂದು ವೇಳೆ ಒಂದು ಸ್ಟಾಕ್ನಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಿಬಿಟ್ಟು ಹೂಡಿಕೆ ಮಾಡಿ. ಸರ್ ನನಗೆ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಗೊತ್ತಿಲ್ಲ, ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ಪೂರ್ತಿ ಕಲಿಬೇಕು ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ, ನನ್ನ ಕೋರ್ಸ್ನ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಫೇಕ್ ರಿಸಲ್ಟ್ಗಳನ್ನ ತೋರಿಸಿ, ಫೇಕ್ ಒಂದು ಕ್ವಾರ್ಟರ್ ರಿಸಲ್ಟ್ಗಳನ್ನ ತೋರಿಸಿ ಆ ಒಂದು ಲಾಭ ಆಗಿದೆ ಅಂತ ಹೇಳಿ ಆ ಕಂಪ್ನಿಯ ಒಂದು ಶೇರ್ಗಳನ್ನ ಪಂಪ್ ಮಾಡುವಂತಹದ್ದು. ಓಕೆ, ಸೊ ಮೇನ್ ಆಗಿ ಇದರ ಒಂದು ಎಕ್ಸಾಂಪಲ್ನ ಕೊಡೋದಾದ್ರೆ ಪ್ರತಿಯೊಂದು ಕಂಪನಿ 3 ತಿಂಗಳಿಗೆ ಒಂದ್ಸರಿ ಅದರ ಕ್ವಾರ್ಟರ್ ರಿಸಲ್ಟ್ನ ಹೊರಗಡೆ ಪಬ್ಲಿಷ್ ಮಾಡುತ್ತೆ. ಓಕೆ, ಆ ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿದೆ, ಎಷ್ಟು ಲಾಸ್ ಮಾಡಿದೆ ಅಂತ ಹೇಳಿ. ಈ ಟೈಮ್ನಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ರಿಸೀವಬಲ್ಸ್ನ ಜಾಸ್ತಿ ತೋರಿಸ್ತಾರೆ. ರಿಸೀವಬಲ್ಸ್ ಅಂತಂದ್ರೆ ಏನು? ಸೊ ಇದನ್ನ ನೀವು ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ಕಲಿಬಹುದು ಅಂತ ಹೇಳ್ಬೋದು. ನೀವು ನನ್ನ ಅಕಾಡೆಮಿಗೆ ಜಾಯ್ನ್ ಆದ್ರೆ ನಾನು ಇದನ್ನ ಇನ್ನೊಂಚೂರು ನೀಟ್ ಟೀಚ್ ಮಾಡ್ತೀನಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ರಿಸೀವಬಲ್ಸ್ ಅಂತಂದ್ರೆ ನಿಮ್ಗೊಂದು ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ಹೇಳಬೇಕು ಅಂತಂದ್ರೆ, ಈಗ ಟೀ ಅಂಗಡಿಗೆ ಸೊ ನೀವೆಲ್ಲ ಹೋಗಿ ಸಾಲವನ್ನ ಒಂದು ಬುಕ್ ನಲ್ಲಿ ಬರೆದಿಟ್ಟು ಬರ್ತಿರ್ತೀರಾ. ಸೊ ಅವನು ಏನಂತ ಹೇಳ್ತಾನೆ, ಯಾರಾದ್ರೂ ಬಂದು ಕೇಳಿದಾಗ, ಸೊ ನನ್ನ ಒಂದು ಅಂಗಡಿಯಲ್ಲಿ ಇಷ್ಟು ಲಾಭ ಆಗಿದೆ, ಇದರಲ್ಲಿ ಈತ ನನಗೆ ಇಷ್ಟು ಹಣ ಕೊಡಬೇಕು. ಎಕ್ಸಾಂಪಲ್ ವಿನಯ್. ಓಕೆ, ವಿನಯ್ ನನಗೆ ಹಣ, ಡೈಲಿ ಅವನು ಬರ್ತಾನೆ, ಟೀ ಕುಡಿತಾನೆ ಅಥವಾ ಮತ್ತೊಂದೇನೋ ತಿಂತಾನೆ. ಸೊ ಅವನು ಅಲ್ಲಿರ್ತಕ್ಕಂಥ ಒಂದು ಆದಾಯವನ್ನ ಇಲ್ಲಿ ನಾನು ನೋಟ್ ಮಾಡಿ ಹೋಗಿರ್ತಾನೆ, ಇನ್ನೂ ಕೂಡ ಅವನು ಅಮೌಂಟ್ನ ಕೊಟ್ಟಿಲ್ಲ ಅಂತ ಹೇಳಿ ಅವರು ಹೇಳಿ ಹೋಗ್ತಾನೆ. ಓಕೆನಾ? ಸೊ ಈ ರೀತಿ ಆ ಒಂದು ಕಂಪನಿಗಳು ಕೂಡ ಬಂದು ಹೇಳ್ತವೆ, ಸೊ ನಮ್ಮ ಒಂದು ಆರ್ಡರ್, ನಮ್ಮ ಒಂದು
ಏನು ಪ್ರಾಡಕ್ಟ್ ಇದೆ ಅದನ್ನ ತಗೊಂಡಿದ್ದಾರೆ ಆಲ್ರೆಡಿ ಬೇರೆ ಕಂಪನಿಗಳು, ಆದರೆ ಅವರು ಅವರ ದುಡ್ಡನ್ನು ಇನ್ನೂ ಕೂಡ ಬರೆಸಿಲ್ಲ ಅಂತ ಹೇಳಿ ಫೇಕ್ ಆಗಿ ಈ ರೀತಿ ಕೊಟ್ಟು ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಆ ಕಂಪನಿಯ ಪ್ರೈಸ್ ಮೇಲೆ ಹೋಗುತ್ತೆ, ಇವರು ಆ ಪ್ರಾಫಿಟ್ ಅನ್ನ ಬುಕ್ ಮಾಡಿದ ಮೇಲೆ ಇದನ್ನ ಸೆಲ್ ಮಾಡುವಂಥದ್ದು. ಈ ರೀತಿ ಸುಮಾರು ಸ್ಕ್ಯಾಮ್ಗಳು ನಡೆಯುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಆದಷ್ಟು ಒಂದು ಶೇರ್ ಮಾರ್ಕೆಟ್ನಲ್ಲಿ ನಾಲೆಡ್ಜ್ ಇಲ್ಲ ಅಂತಂದ್ರೆ ಸುಮ್ಮನೆ ಯಾವುದೋ ಒಂದು ಕಂಪನಿಗಳು ಕಮ್ಮಿ ಬೆಲೆಗೆ ಸಿಗ್ತಿದೆ ಅಂತ ಹೇಳಿ ದಯವಿಟ್ಟು ಬೈ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ತಾ ಇರ್ತೀವಿ, ಜಸ್ಟ್ ಇದನ್ನ ನೋಡಿ ಆದರೂ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬಹುದು. ಓಕೆನಾ? ಸೊ ನಿಮ್ಗೇನಾದ್ರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಒಂದು ಲೈಕ್ ಇಂದ ನನಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬಹುದು. ಹಾಗೇನೆ ಈ ವಿಡಿಯೋನ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.